ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ನಾವೆಲ್ಲ ಟೂರ್ ಹೋಗ್ತಾ ಇದ್ದೀವಿ. ಸೊ ಇದು ಹೇಳಬೇಕು ಅಂದರೆ ಒಂದು ರೀತಿ ಫೈನಲ್ ಟೂರ್ ಇದು ಇವಾಗ, ಅಂದರೆ ಈ ವರ್ಷದ್ದು. ಇವಾಗ ಸಿದ್ರಬೆಟ್ಟ ಹೋಗ್ತಾ ಇದ್ದೀವಿ ನಾವು ಇವತ್ತು. ನಮ್ಮ ಮನೆ ದೇವರು ಎಲ್ಲರೂ ರೆಡಿ ಇದ್ದಾರೆ. ಹಾಯ್ ಹಾಯ್ ಭರತ. ಸೊ ತೋರಿಸ್ತೀನಿ ನಮ್ಮ ಗಗನ ಅಂತ. ಆ್ಯಕ್ಚುಲಿ ಯಾವಾಗಲೂ ಆ್ಯಂಗ್ರಿ ಬರ್ಡ್ ಇವಳು, ಇವತ್ತು ಇವಳು ಆ್ಯಂಗ್ರಿ ಬರ್ಡ್ ಆಗಿದ್ದಾಳೆ. ಪ್ಲಸ್ ಹಾಯ್ ಪ್ಲಸ್ ಇವತ್ತು ನಾವು ಸಿದ್ರಬೆಟ್ಟ ಬಂದಿದ್ದೀವಿ ಮನೆಯವ್ರ ಜೊತೆ. ಸೊ ಎಲ್ಲರೂ ಪ್ರಸಾದ ರೆಡಿ ಮಾಡ್ತಾ ಇದ್ದಾರೆ. ಪ್ರಸಾದ ರೆಡಿ ಮಾಡಿಕೊಂಡು ನಾವು ಬೆಟ್ಟ ಹತ್ತೀವಿ. ಬನ್ನಿ ಬೆಟ್ಟ ಹತ್ತದ ಹಿಂಗೆ ಅಂತ ಆಮೇಲೆ ತೋರಿಸ್ತೀನಿ. ಸಾಕೋಣ ಮಗ. ಎಲ್ಲ ಚಾಟ್ ಮಾಡ್ತಾರೆ. ಅಲ್ಲ ಯಾವ್ದಾರ ಒಂದ್ ಕೆಲಸ ಮಾಡು ಅಂದ್ರೆ ಯಾವ್ದು ಮಾಡೋದಿಲ್ಲ ಮಗ. ನೀನೇನ್ ಮಾಡಿ ಹೇಳಪ್ಪ, ನೀನೇನ್ ಮಾಡಿ? ಲಗೇಜ್ ಎತ್ಕೊಂಡ್ರೆ ಹೂವ ಎತ್ಕೋತಾನೆ ನಿಮ್ ಗಂಡ. ಎಷ್ಟು ದೊಡ್ಡ ಐಟಮ್ ಎತ್ಕೊಂಡಿದ್ದಾನೆ ಅವನ ಬಗ್ಗೆ ಹೇಳ್ಬೇಡ. ಒಂದು ರಾಜ್ಯದಲ್ಲಿ ಇರ್ತಾರಂತೆ ರಾಜ, ಮಂತ್ರಿ, ಸೈನ್ಯ, ಸೇವಾಧಿಕಾರಿಗಳು. ಅದವ್ರು ಅವ್ರವ್ರಿಗೆ ಏನಾಗುತ್ತೆ ಅಂದ್ರೆ ಕೆಲಸ ರಾಜ ಯಾವತ್ತಿದ್ರು ರಾಜನೇ ಅಂತ ಅವ್ರು ಹೇಳ್ತಾರೆ. ಯಾಕೆ ಬರ್ತಾರೆ ರಾಜ? ರಾಜಕ್ಕೆ ಹೊರವರು ಇದಿರ್ತಾರೆ. ಬೇಕಿತ್ತ ಮಗ ನಿನಗಿದು? ನಿಮಗೆ ದೇವಸ್ಥಾನದ ಕೆಳಗಡೆ ಇದು ಪೂಜಾರಿಗಳದ್ದು ಮನೆ ಇದೆ, ಅವ್ರದ್ದು ಜಾಗ ಇದೆ. ಸೊ ನೀವು ಇಲ್ಲಿ ಬಂದರೆ ಉಳ್ಕೊಳ್ಳೋದಕ್ಕೆ ಇರೋದಕ್ಕೆ ಏನು ತೊಂದರೆ ಇಲ್ಲ, ಯಾಕಂದರೆ ಎಲ್ಲ ಈ ಕಡೆ ಎಲ್ಲ ಜಾಗ ಕೊಡ್ತಾರೆ. ಇದಕ್ಕೇನು ನೀವು ದುಡ್ಡು ಕಟ್ಟೋಷ್ಟಿಲ್ಲ. ಆರಾಮಾಗಿ ಬಂದು ಅಡುಗೆ ಏನಾದರೂ ಮಾಡ್ಕೊಳ್ಬೇಕು ಅಂದರೆ ಪಾತ್ರೆ ಸಾಮಾನು ಮಾತ್ರ ನೀವು ಕೊಡಬೇಕಾಗತ್ತೆ. ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ, ರೆಸ್ಟ್ ಮಾಡೋದಕ್ಕೆ ನಿಮಗೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನೋಡಿ, ನಾವಿಲ್ಲಿ ಬಂದು ಪ್ರತಿ ವರ್ಷ ಇಲ್ಲೇ ತಂದು ಪ್ರಸಾದ ಮಾಡ್ಕೊಳ್ಳೋದು. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಎಷ್ಟೋ ಜನ ಬಂದಿದ್ದಾರೆ. ನೋಡಿ ಈ ಕಡೆನೂ ಅಷ್ಟೇ, ಎಲ್ಲರೂ ಉಳ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಬೆಳಗ್ಗೆನೇ ಬಂದಿರ್ತಾರಲ್ವ, ಅವರೆಲ್ಲ ಬೆಟ್ಟ ಹತ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು ನೋಡಿ ಎಲ್ಲ ಅಡುಗೆ ಮಾಡ್ಕೊತಿದ್ದಾರೆ, ಕಾಣಿಸ್ತಿದೆ ಅಲ್ಲ. ಸೊ ನೋಡ್ರಿ ಇಲ್ಲಿ ಮಾವಿನಕಾಯಿ, ಅಪ್ಪೋ ಎಷ್ಟಿದೆ ಮಾವಿನಕಾಯಿ ಇದರಲ್ಲಿ. ಬಟ್ ಹುಳಿ ಮಾವಿನಕಾಯಿ ಇದು ಹುಳಿ ಮಾವಿನಕಾಯಿ. ಇದು ಉಪ್ಪಿನಕಾಯಿ ಹಾಕೋದಕ್ಕೆ ಚಂದ. ಬಟ್ ಮರ ತುಂಬ ಚೆನ್ನಾಗಿ ಬಂದಿದೆ, ಖುಷಿ ಆಯಿತು ನೋಡಿ. ಆಲ್ಮೋಸ್ಟ್ ನಾನೆಲ್ಲೂ ಈ ಥರ ನೋಡಿರಲಿಲ್ಲ. ಈ ನಡುವೆ ಬಿಸಿಲಿಗೆಲ್ಲ ಬೆಂದೋಗಿ ಮಾವಿನ ಮರನೇ ಜಾಸ್ತಿ. ಅದು ಏನು ಟೇಸ್ಟ್ ಇರುತ್ತೆ ಅಂದರೆ ಸೊ ಪ್ರಸಾದ ಎಲ್ಲ ರೆಡಿ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ನೀವು ಮೊದಲೇ ಎಂಟ್ರಿ ಕೊಡ್ತಿದ್ದಾಗೇ ಗಣಪತಿದು ಕಾಣಿಸುತ್ತೆ ನಿಮಗೆ. ವಿಘ್ನ ನಿವಾರಕ. ಮೊದಲು ಅವ್ರಿಗೆ ಕೈ ಮುಕ್ಕೊಂಡು ಆಮೇಲೆ ಬೆಟ್ಟ ಹತ್ತೋದು. ನೋಡಿ, ಫಸ್ಟ್ ಬಂದು ವಿನಾಯಕ. ಮೊದಲು ಯಾವತ್ತೂ ವಿನಾಯಕನಿಗೆ ಪೂಜೆ ಮಾಡಿ ಆಮೇಲೆ ಬೆಟ್ಟ ಹತ್ತೋದು. ಮಾಡಬೇಕು ಹುಟ್ಟಿನ ನಿಂಗೆನಲ್ಲಿತ್ತು ನೋಡಿ. ಮೊದಲು ಇದು ದೇವ್ರ ಪಾದಕ್ಕೆ ಇಲ್ಲಿ ಅರ್ಶಿನ ಕುಂಕುಮ ಹಾಕಿ ಮತ್ತೆ ಅಲ್ಲಿಂದ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್ಗೆ ವಿನಾಯಕರ ಸ್ನಾನ ಏನೇ ತಪ್ಪು ಮಾಡಿದ್ರು ದೊಡ್ಡವರು ಇವಾಗ ಶಿಕ್ಷೆ ನೋಡ್ತಾ ಇದ್ದೀರಲ್ಲ, ಶುರು ಆಯಿತು. ಕೈ ನಮ್ಮ ಮನೆಯವರೆಲ್ಲರೂ ಶುರು ಮಾಡಿದ್ರು.
ಹಾಯ್ ಬೇಬಿ. ನಡಿಪ ನೀನು. ಡೌರಾಜ ಅಂತ ಗೊತ್ತಿತ್ತು, ಇಷ್ಟೊಂದು ಡೌರಾಜ ಅಂತ ಗೊತ್ತಿರ್ಲಿಲ್ಲ. ಇಲ್ಲಿ ಅರ್ಧ ಗಂಟೆ ಮೆಟ್ಲಿದೆ, ಅರ್ಧ ಆದ್ಮೇಲೆ ಅರ್ಧದವರೆಗೂ ಮಾತ್ರ ಮೆಟ್ಲಿದೆ. ಇದಾದ್ಮೇಲೆ ಸ್ವಲ್ಪ ಕಷ್ಟ ಏನಾಗಲ್ಲ, ಪರವಾಗಿಲ್ಲ, ಹೋಗ್ಬೋದು. ಸಾರಿ, ರೇಸ್ ಮಾಡೋಣ ಬಂದ್ರ. ನನ್ನ ತಂಗಿದೆ ರೇಸ್ ಆಡ್ತಾವ. ಹಂಗಂದ್ರೆ ಭರತ ಫೇಲಿಯರ್ ನೋಟ್. ಮತ್ತೆ ಬಾ ಫುಲ್ ಸ್ನಾನ ಎಲ್ರೂ. ನಾನು ಸ್ನಾನ ಮಾಡ್ಕೊಂಡಿಲ್ಲ. ಕಂಬಿಸಿ ಅದ್ರಲ್ಲೇ ಕುಡಿ. ನೋಡಿ ಫ್ರೆಂಡ್ಸ್, ಏನ್ ಮಾಮ ನಿನ್ ಜ್ಯೂಸ್ ಇಟ್ಕೊಂಡ್ರಲ್ಲ. ಪೈಪಲ್ಲಿ ಕುಡಿ ಅಂದ್ರೆ ಹಿಂದೆ ಕುಡಿಯತ್ತೆ. ಸ್ಟಾರ್ಟ್ ಮಾಡು. ಇಲ್ಲಿಂದ ಮಾಡು. ಅಕ್ಕಂಗೆ ಲೈವ್ ಮಾಡೋದು ಇಲ್ಲಿ ಬೆಟ್ಟ ಹತ್ತದಾಗುತ್ತೆ ಇವಾಗ. ನೋಡಿ ಹೆಂಗ್ ಕುಡಿತೈತೆ ನೋಡಿ ಫ್ರೆಂಡ್ಸ್. ನಮ್ ತಂದೆ ಹತ್ತು ಸಕ್ಕ ಸುಸ್ತಾಗ್ಬಿಟ್ರಲ್ಲ ಪಾಪ. ಇಲ್ಲೇ ಸ್ನಾನ ಮಾಡ್ಕೊಂಡ್ಬಿಟ್ರಿ ನೋಡಿ. ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ನಮ್ಮ ಅಜ್ಜಿ ನಮ್ಮ ಮಮ್ಮಿ ನೋಡಿ. ಮಮ್ಮಿ ಜಯಲಕ್ಷ್ಮಿ ಕೈ ಎತ್ತು. ನೋಡಿ ಲೈವ್ ಮಾಡ್ತಿದ್ಯಾ? ಆಲ್ಮೋಸ್ಟ್ ಹತ್ರಕ್ಕೆ ತಂದಿದ್ವಿ. ನಾವೀಗ ಒಂದು 85% ಬಂದಿದ್ವಿ. ಇನ್ನ 15% ಬಾಕಿ ಇದೆ. ನೋಡಿ ಅಲ್ಲಿ, ಅಲ್ಲೇ ದೇವಸ್ಥಾನ ಕಾಣಿಸ್ತಿದೆ. ಅಲ್ಲೇ ಕಾಣಿಸ್ತಿದೆ. ಇವನಿಗೆ ಊಸು ಬರ್ತಿದೆ. ಹತ್ತಕ್ಕೆ ಸಖತ್ ಕಷ್ಟ ಇದು ಮಾತ್ರ ಅಲ್ಲ ಹತ್ತದು. ಇಳಿಯೋದು ಅಷ್ಟೇ. ಎರಡೂ ಇಳಿಯೋದು ಈಸಿ ಸ್ವಲ್ಪ ನನಗೆ. ಅಲ್ಲಿ ನೋಡಿ ಬೆಂಕಿ ವ್ಯೂ, ಸಖತ್ತಾಗಿದೆ ವ್ಯೂ ಮಾತ್ರ. ಹೆಂಗಿದೆ ವ್ಯೂ ಪಾಪ? ಸೂಪರ್ ವ್ಯೂ. ನೋಡಿ ಹೆಂಗಿದೆ. ಜಾರಿದ್ರೆ ಸತ್ತೇ ಹೋಗ್ಬಿಡ್ತೀರಾ, ಹುಷಾರು. ಸೊ ನೋಡ್ತಿದ್ದೀರಲ್ಲ, ಅಂತೂ ಇಂತೂ ಬೆಟ್ಟ ಹತ್ತು ಬಂದ್ವಿ. ಸೊ ಹತ್ತದಾಗ ಬಂದು 10 ಗಂಟೆ 10 ನಿಮಿಷ, ಇವಾಗ 11 ಗಂಟೆ 22 ನಿಮಿಷ. ಸಾಕಾಗೋಯ್ತು. ಬಟ್ ಇಲ್ಲಿ ಒಳಗಡೆ ಹೋಗಿ ನೀರು ಹಾಕಿಸ್ಕೊಳ್ತಿದ್ದಾಗೆ ಸುಸ್ತು ಕಮ್ಮಿ ಆಗುತ್ತೆ. ಬಟ್ ಅದಕ್ಕಿಂತ ಸ್ಪೆಷಲ್ ಏನಿದೆ ಗೊತ್ತಾ, ಬನ್ನಿ ತೋರಿಸ್ತೀನಿ. ನೋಡ್ತಿದ್ದೀರಲ್ಲ, ಈ ವ್ಯೂ ಇದೆಯಲ್ಲ, ಇದಕ್ಕೆ ಕೊಡ್ಬೇಕು ಆ್ಯಕ್ಚುಲಿ ನಾವು ದೊಡ್ಡ ಚಪ್ಪಾಳೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು ಅನ್ಸುತ್ತೆ. ನೋಡ್ತಿದ್ದೀರಲ್ಲ, ತುಂಬಾ ಚೆನ್ನಾಗಿದೆ ವ್ಯೂ. ಅಲ್ಲಿ ಆರಾಮಾಗಿ ಒಂದು 10 ನಿಮಿಷ ಕುತ್ಕೊಂಡು ಆಮೇಲೆ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲಾರ್ದು ಎಷ್ಟು ಸೈಟ್ ಇದೆ ಅಂತ ಎಲ್ಲ ಜಾಗ ಅಲ್ಲ, ಎಷ್ಟು ಕ್ಲೀನಾಗಿ ಇದಾಗಿದೆ, ಡಿವೈಡ್ ಮಾಡಿರೋದೆಲ್ಲ. ಹೊಸದಿ ಬಂದಾಗ ಎಲ್ಲ ಹಸಿರಾಗಿತ್ತು. ಸತಿ ಈಗ ಮಳೆ ಆಗ್ತಿದ್ದಿಲ್ಲ. ಅಲ್ಲಿರೋ ಬೆಟ್ಟಗಳು ನೋಡಿ. ಬಟ್ ಪರವಾಗಿಲ್ಲ. ಬಟ್ ಬೆಟ್ಟದ ವ್ಯೂ ನಮ್ಗೆ ತುಂಬಾ ಇಷ್ಟ ಆಯಿತು. ಲವ್ಲಿ. ಸೊ ಎಲ್ಲರೂ ಸಾಕಾಗಿದ್ರು. ನೀರು ಕುಡಿತಾಯೋ ಜಗದೀಶ ತೂರಾಡ್ತಾ ಇದ್ದಾನೆ. ನಾನೇ ಫಸ್ಟ್ ಬಂದಿದ್ದು. ಒಂದು ಬಾಟ್ಲೆ ನೀರು ಕುಡ್ದಿಲ್ಲ, ಆಗಲೇ ತೂರಾಡ್ತಿದ್ದಾರೆ. ಫ್ರೆಂಡ್ಸ್ ನಾನೇ ಫಸ್ಟ್ ಬಂದಿದ್ದೆ. ಯಾರಿಗೂ ಹೇಳ್ಬೇಡ, ನಾನೇ ಇಷ್ಟಲ್ಲಿ ಈ ಸಲ ಲಾಸ್ಟ್ ಬಂದೆ ಮಮ್ಮ. ಸೊ ನೋಡಿ, ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಬರ್ತಾ ಬನ್ನಿ ಒಳಗಡೆ ಹೋಗೋಣ. ನೀರು ಥರ ಬರ್ತಾ ಇರುತ್ತೆ ತುಂಬಿ. ಇಲ್ಲಿಂದ ಬೆಟ್ಟಕ್ಕೆ ಕೆಳಗಡೆ ಹರ್ಕೊಂಡು ಹೋಗುತ್ತೆ. ನೋಡಿ ಗಾನ ನೀರು ತುಂಬಾ ತಣ್ಣಗಿದೆ. ಆಹಾ, ರಶ್ ಇದ್ದಾರೆ ನೀರು ಯಾವಾಗಲೂ ಹರಿಯೋದ್ರಿಂದ ಸ್ವಲ್ಪ ಜಾರುತ್ತೆ, ನೋಡ್ಕೊಂಡು ಹೋಗ್ಬೇಕಷ್ಟೇ. ನೀರು ಮಾತ್ರ ಫ್ರೆಂಡ್ಸ್ ಸಖತ್ ಕೋಲ್ಡ್, ಐಸ್ ವಾಟರ್ ತರ ಇದೆ ನೀರು. ಐಸ್ ವಾಟರ್ ನೀರು. ಈ ರೀತಿ ಒಳಗಡೆ ಫುಲ್ಲು ಕತ್ಲೆ ಇದೆ, ಏನೂ ಕಾಣಿಸ್ತಿಲ್ಲ. ಎಲ್ಲ ನೀರು ಹಾಕೊಳ್ಳೋದಕ್ಕೆ ನಿಂತಿದ್ದಾರೆ. ಒಬ್ಬರು ನೀರು ಹಾಕೋದಕ್ಕೆ 10 ರೂಪಾಯಿ. ಏನಮ್ಮ ತಲೆಗೆ ತಗಲುತ್ತೆ. ನೋಡಿ ಜಯಮ್ಮ,
ಅಮ್ಮ ತಲೆಗೆ ತಗ್ಲಿತ್ತು. ಹಾಂ ಸರ್ ಇರೋ ಜನ ನಿಮಿಷ ನೋಡು, ಇಲ್ಲೆಲ್ಲ ನೀರು ಹಾಕಿಸ್ಕೊಂಡು ಹೋಗೋದು. ನೀರಿಗೆ ತುಂಬ ಜನ ಕ್ಯೂ ಇದ್ದಾರೆ. ಸೊ ಒಬ್ಬರಾದ್ಮೇಲೆ ಒಬ್ಬರು ನೀರು ಹಾಕಿಸ್ಕೊಂಡು ಬರ್ತಾರೆ. ಈ ಒಂದು ಸಿದ್ದರ ಬೆಟ್ಟದಲ್ಲಿ ಸಿಗುವಂಥ ಈ ಒಂದು ಕೊಳದಲ್ಲಿ ಸಿಗುವಂಥ ನೀರು 365 ದಿನ ಅಂದರೆ ವರ್ಷ ಪೂರ್ತಿ ಸಿಗುತ್ತೆ ನೀರು. ತುಂಬಾ ಕೋಲ್ಡ್ ಇರುತ್ತೆ. ಎಷ್ಟು ತಣ್ಣಗಿರುತ್ತೆ ನೀರು ಅಂತಂದರೆ ಫ್ರಿಜ್ ವಾಟರ್ ಸಹ ಇರೋದಿಲ್ಲ, ಅಷ್ಟು ತಣ್ಣಗಿರುತ್ತೆ ನೀರು. ಬಟ್ ಆ ನೀರನ್ನು ಹಾಕಿಸ್ಕೊಳ್ತಿದ್ದಂಗೆ ಮೈಕೈ ನೋವೆಲ್ಲ ಹೊರಟೋಗ್ಬಿಡುತ್ತೆ. ನಾವು ಎಷ್ಟೊತ್ತು ಬೆಟ್ಟ ಹತ್ತಿ ಬಂದಿದ್ದು ಸುಸ್ತಾಗಿರೋದೆಲ್ಲ ಆ ಸುಸ್ತೆಲ್ಲ ನೀರು ಹಾಕ್ತಿದ್ದಂಗೆ ಸರಿ ಹೋಗುತ್ತೆ. ಮೈಯೆಲ್ಲ ಎಷ್ಟು ಹಗರ ಆಗುತ್ತೆ ಅಂದರೆ ಅಷ್ಟು ಹಗುರವಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಎಷ್ಟೇ ಕಾಯಿಲೆ, ಎಂಥ ಕಾಯಿಲೆ ಇದ್ರೂ ಈ ನೀರಲ್ಲಿ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಜನ. ಮತ್ತು ಅಷ್ಟೇ ಅಲ್ಲದೆ ಇದು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಮೊದಲು ಬಕೆಟಲ್ಲಿ ಹಾಕ್ತಿದ್ರು, ಈಗ ಸ್ವಲ್ಪ ನೀರು ಕಡಿಮೆ ಇರೋದ್ರಿಂದ, ಮಳೆ ಎಷ್ಟು ಆಗದೆ ಇರೋದ್ರಿಂದ ಚಂಬಲ್ಲಿ ಹಾಕ್ತಾರೆ. ನಿಮ್ಗೆ ಎಷ್ಟು ಚಂಬ್ ಬೇಕೋ ಅಷ್ಟು ಚಂಬ್ ಹಾಕಿಸ್ಕೋಬೋದು. ಯಾರಾದರೂ ಹಾಕಿಸ್ಕೊಳ್ಳಿ. ಅವ್ರಿಗೆ 10 ರೂಪಾಯಿ ಇತ್ತು ಮೊದಲು ಟಿಕೆಟ್, ಇವಾಗ 20 ರೂಪಾಯಿ ಮಾಡಿದ್ದಾರೆ. ನೀವೇನಾದರೂ ಸಿದ್ರ ಬೆಟ್ಟಕ್ಕೆ ಹೋದರೆ ದಯವಿಟ್ಟು ಈ ನೀರನ್ನು ಹಾಕಿಸ್ಕೊಳ್ಳದೆ ಹಾಗೆ ಬರಬೇಡಿ. ಯಾಕಂದರೆ ಇದು ನಿಜವಾಗ್ಲೂ ತುಂಬಾ ಪವರ್ಫುಲ್ ಇರೋಂತಹ ನೀರು. ನಿಮ್ಮ ಮೈಯಲ್ಲಿ ಯಾವುದೇ ರೀತಿ ನೋವಿದ್ರೂ ಸಹ ಈ ಒಂದು ನೀರಿಂದ ನಿಮಗೆ ನೋವು ಕಡಿಮೆ ಆಗುತ್ತೆ. ಹೋಸತಿ ಫಸ್ಟ್ ಇಳಿದಿದ್ದೆ ನಾನು. ಹಾಯ್ ಮಮ್ಮ. ನೀರು ಹಾಕೊಂಡ್ಮೇಲೆ ಸುಸ್ತು ಹತ್ತಿರೋದೆ, ಸುಸ್ತೆಲ್ಲ ಹೊರಟಾಯ್ತು ನೀರು ಹಾಕೊಂಡ್ಮೇಲೆ. ಬೇಡ ನೀವು ಹಾಕೊಂತಾರೆ ಬೇಡ ಅಲ್ಲಿ ಈಕ್ವಲ್ 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 ಎಲ್ಲ ನೀನು ಸುಮ್ಮನೆ ಅದ್ರ ಮೇಲೆ ಅದ್ರ ಮೇಲೆ ಹಾಕಿ ಮಮ್ಮಿ, ನಾನು ಹಾಕ್ತೀನಲ್ಲ ಹಂಗೆ. ಫಸ್ಟು ಇದನ್ನ ಮುಚ್ಚಕ್ಲಾಕ್ಬಿಟ್ಟು ಅಲಾಡ್ಸಿ. ಫಸ್ಟು ತುಪ್ಪ ಅಲಾಡ್ಸಿ ಮಮ್ಮಿ, ಅದು ಗಟ್ಟಿರೋದೆಲ್ಲ ಸ್ಮೂತ್ ಆಯ್ತದೆ. ಹಂಗಲ್ಲ ಮಮ್ಮಿ, ಮುಚ್ಚಿಬಿಟ್ಟು ಹಿಂಗೆ ಬಿಚ್ಚಬೇಡ ಕಣೆ, ಬಿಚ್ಚಬೇಡ ಕಣೆ, ಬಟ್ಟೆ ಬಿಚ್ಚಬೇಡ ಕಣೆ. ಸುಮ್ಮನೆ ನಿಂತಿದ್ದೆಲ್ಲ ಬಂದು ನನ್ನ ಕೈ ಹಾಕು ಅಂತ. ಪೂಜೆ ಎಲ್ಲ ಮುಗೀತು ಆರಾಮಾಗಿ. ಕರೆಪಲ ಅದೇ ಎಲ್ಲ ಫನ್ನಿ ಮೂಮೆಂಟ್ಸ್. ಏನ್ ಬೇಕು ಹೇಳು, ಏನ್ ಬೇಕು, ಏನ್ ಬೇಕು? ಊಟ ಬೇಕಂತೆ. ಬಲ್ಗೈ ಕೊಡು, ಕೈ ಕೊಡು. ಬಲ್ಗೈ. ನೀನ್ ಕೈ ತಿನ್ನಕ್ ನೋಡ್ತಾ ಇದೀಯ. ಫ್ರೀಯಾಗಿ ಕೊಡ್ತೀವಿ, ತಿನ್ಬೇಕು. ಕೈ ಕೊಡು, ಕೈ ಕೊಡು, ಕೈ ಕೊಡು. ಬಲ್ಗೈ ಕೊಡು ಮಗ, ಬಲ್ಗೈ ಕೊಡ, ಕೈ ಕೊಡು. ಹಾಕಲ್ಲ, ಊಟ ಬೇಕದಕ್ಕೆ. ಅದು ಹೇಳುತ್ತೆ, ನಾನು ಬಲ್ಗೈ ಕೊಡೋದಿರ್ಲಿ, ಮೊದಲು ನೀನು ಏನಾರ ಕೊಡಲೇ ಅಂತ. ಬಲ್ಗೈ ಆಮೇಲೆ ಕೊಡ್ತೀನಿ, ಏನಾದ್ರು ಊಟ ಕೊಡೋದು ಕರೆಕ್ಟಾಗಿ ಹೇಳ್ತೀಯಲ್ಲ. ಅಮೇಜಿಂಗ್. ಆಕ್ಚುಲಿ ಮೂಮೆಂಟ್ ಸಕ್ಕತ್ತಾಗಿ ಸಿಕ್ಕಾಪಟ್ಟೆ ಜಾಸ್ತಿ ವಿಷಯ ತಿಳ್ಕೊಂಡಿದ್ದಾಳೆ. ಹಿಂಗೆ ಮಾಡ್ಬೇಕು ಅಂತ ಹಿಂಗಾಗುತ್ತೆ ಅಂತ ಗೊತ್ತು. ಸ್ವಲ್ಪ ಕೋಪ ಜಾಸ್ತಿ, ಕೋಪ ಜಾಸ್ತಿ ಅಲ್ಲ, ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ. ಏನು ಮಾಡೋಕ್ಕಲ್ಲ. ಇವಾಗಿಂದಲ್ಲ, ಯಾವಾಗ RNS ಹಾಕಿದ್ವಿ ಅವಾಗಿಂದ ಆಟಿಟ್ಯೂಡ್ ಜಾಸ್ತಿ ಇತ್ತು. ಜಾಸ್ತಿ ಇದೆ ಅಂತಾನೆ ತೆಗೆದು ಕ್ಯಾಮ್ಲಿಂಗ್ ಹಾಕಿದ್ವಿ, ಸ್ವಲ್ಪ ಕಡಿಮೆ ಆಗಲಿ ಅಂತ. I'm not that much. ಜಾಸ್ತಿ ಕಣ ಅಲ್ಲಿ ಇನ್ನೊಂದ ಮನೆಜ ಅಲ್ಲಿ ಡಾಗಿ ಇರು ಡಾಗಿ ಸ್ಮೈಲ್ ಟು ಕ್ಯಾಮ್ರಾ. ಡಾಗಿ ಸ್ಮೈಲ್ ಟು ಕ್ಯಾಮ್ರಾ. ಸ್ಮೈಲ್ ಟು ಕ್ಯಾಮ್ರಾ. ಸ್ಮೈಲ್ 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 ಟು ದ ಕ್ಯಾಮ್ರಾ. Smile to the camera, boy. Smile. ಕೊಡ್ತೀನಿ. Good.
ಜಯ ಮುಂದೆ ಫುಲ್ ಹಿಡಿಯೋ ಜಯ ಮುಂದೆ ಗುಡ್ ನಮ್ಮ ಜಯಮ್ಮ ದಾನಶೂರ ಕರುಣೆ ದಾನ ಮಾಡಿದ್ರಲ್ಲಿ ಹೆಚ್ಚಿದ ಕೈ ನಾನು ದಾನ ಮಾಡ್ತೀನಿ ಕೊಡು ಹಾಯ್ ಮಂಗಣ ಏ ಮಂಗಣ ಸ್ಮೈಲ್ ಟು ಕ್ಯಾಮ್ರಾ ಇದು ದೊಡ್ಡ ಮಂಗಣ ಅದು ಚಿಕ್ಕ ಮಂಗಣ ಎಲ್ಲ ಮಂಗಳಾರು ಒಂದೇ ಅಕ್ಕನ ಮೇಲೆ ಹೊಡೆದ್ ಬಿಡ್ತೀನಿ ಸ್ವಲ್ಪ ಇವರು ಏನು ನಾಚಿಕೆ ಆಯ್ತಾ ಅದೇ ಇದಕ್ಕೆ ಹೋಗಲಿ ಮದ್ವೆ ಗಂಡು ಹೊಸ ಮದ್ವೆ ಗಂಡ ಎಣ್ಣೆ ಹುಡುಕಣ ಬೆಟ್ಟದ ಮೇಲೆ ಕೆಳಗಡೆ ಸಿಕ್ಕೋದ್ಮೇಲೆ ಮನೆ ಮಾಡ್ಕೊಂಡು ಮನೆ ಕರ್ಕೊಂಡು ಪಾಪ ಫಸ್ಟ್ ಅಲ್ಲೇನಕ್ಕ ಇಲ್ಲೇ ಹೋಯ್ತಾ ಇದ್ದಂಗೆ ಸಿಕ್ಕೋದು ತಗೊಂಡೋಗಿ ಕೊಡಿ. ಇದ್ರೊಳಗೆ ಮಾಡ್ಬಿಟ್ಟು ಕೆಳಗಡೆ ಅಲ್ಲಿ ಆಲ್ರೆಡಿ ಕಾಯ್ತಾ ಇದೆ ಕೆರ್ಕೊಂಡು ಮಂಗಣ ಸೊ ಮಂಗಣ ಸೊ ಪ್ರಸಾದ ಮಾಡಿದೀವಿ ಫಸ್ಟ್ ಎಲ್ಲರೂ ಪ್ರಸಾದ ತಿಂದ್ಬಿಟ್ಟು ಆಮೇಲೆ ಎಲ್ಲರಿಗೂ ಹಂಚ್ತೀವಿ. ಅಮ್ಮ ಬಂದಿದ ತಕ್ಷಣ ಅಮ್ಮನ ಹಿಂದೆನೆ ಓಡ್ ಬಂತಿದ್ದು ಏನಾದ್ರು ಕೊಡ್ತಾರೇನೋ ಅಂತ. ಟೆಂಪಲ್ಗೆ ಹೋದಾದ್ಮೇಲೆ ಹೌದು ಅಮ್ಮ ಏನಾದ್ರು ಕೊಡತ್ತೆ ಸೇಮ್ ಹಣ್ಣು ಕುಡಿಬೇಕು. ಗೊತ್ತಾಯ್ತಾ? ಇಟ್ಸ್ ರೈಟ್ ಹ್ಯಾಂಡ್, ಯು ಹ್ಯಾವ್ ಟು ಗಿವ್ ರೈಟ್ ಹ್ಯಾಂಡ್ ಓನ್ಲಿ ನಾ. ಯು ಡೋಂಟ್ ವಾಂಟ್ ಜಾನು? ಜಾನು ಫುಲ್ ಹ್ಯಾಪಿ ಅಲ್ಲ ಕಂದ? ಈ ಅಲ್ಲಿ ಯಾವಾಗ ಬರ್ತೈತೆ? ಬನ್ನಿ ಬನ್ನಿ ಈಗ ಹಿಡ್ಕೊಳಕ್ಕಾಗಲ್ಲ, ಹಿಡ್ಕೊಂಡಾಗ ಇದ್ರ ಮೇಲೆ ಹಾಕಿರ್ತೀನಿ. ಎತ್ಕೊಡು ಅವ್ರಿಗೆ ಸಾಕು ಒಂಚೂರು ಎತ್ಕೊಡು ಎಡ್ಕೈ ಸೊ ಎಲ್ರದ್ದು ಪೂಜೆ ಆಯಿತು. ಅಮ್ಮ ಎಲ್ರಿಗೂ ಪ್ರಸಾದ ಹಂಚ್ತಾ ಇದ್ದಾರೆ. ಆಲ್ಮೋಸ್ಟ್ ಖಾಲಿ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ, ಫುಲ್ ಮಾಡ್ಕೊಂಡು ಬಂದಿದ್ದು. ಎಲ್ಲರೂ ನಡ್ಕೊಂಡು ಬಂದೆಲ್ಲ ಸುಸ್ತಾದವರೆಲ್ಲ ಕುತ್ಕೊಂಡಿದ್ದಾರೆ. ಅಲ್ಲಿ ನೀರೇ ಇಲ್ಲ, ತುಂಬಿ ತೋರಿಸ್ತೀವಿ. ವೆದರ್ ಕೂಲ್ ಇರೋದ್ರಿಂದ ನಾವು ಇಷ್ಟೊತ್ತವರೆಗೂ ಇರಕ್ ಆಗ್ತಾ ಇರೋದು, ಇಲ್ಲಾಂದ್ರೆ ಇರಕ್ ಆಗ್ತಿರ್ಲಿಲ್ಲ. ತುಂಬಾ ಕೋಟಿಗಳಿದಾವೆ ಇಲ್ಲಿ, ಅಲ್ಲಿ ಜಾಸ್ತಿ ಇದಾವೆ. ಎಲ್ಲ ಕಿತ್ಕೊಂಡ್ಬಿಡ್ತಿರ್ತೀನಿ, ಎಲ್ಲ ಕಿತ್ಕೊಂಡು ಹೊಟ್ಟೈತವೆ. ನಮ್ಮ ಜಾನು ಅದಾಡ್ತಾವಳೆ. ಹೇ ಜನ ಹಾಯ್. ಕೋತಿ ಏಕೆ ಜೇಮ ಸಾಕತ್ತಾಗ ಜಾರ್ತದೆ, ಹುಷಾರಾಗಿ ತಗೊಬಂದ್ ಬ್ಯಾಗ್ ಹಾಕಿದ್ರಲ್ಲ. ಕುಡಿಲಿ ಮೇಲ್ಗಡೆ ಕೋತಿ ಅದೇ ಏಯ್ ಇದ್ರೊಳಗೆ ಎರಡು ಕೊಡು, ನಂಗೆ ಪೂರ್ತಿ ಓಪನ್ ಮಾಡ್ಬೇಕಾಗ್ತದೆ. ಹಿಡ್ಕೋ ಇಲ್ಲಿ ಮಗ, ಇದು ಓಪನ್ ಬಾರಲಿ ಸಾಕು. ಓಪನ್ ಮಾಡಿಲ್ಲ ಅದಕ್ಕೆ. ಜೇಮ ಆ ಕಡೆ ನೀನು ಪುನಃ ಬರೋಕ್ಕೆ ಎಷ್ಟು ವರ್ಷ ಇದೆಲ್ಲ ಕಥೆ. ಜಯಮ್ಮ ಹೋಗ್ತಾ ಹೋಗ್ತಾ ಬಿಸ್ಕೆಟ್ ಹಾಕೊಂಡು ಹೋಗ್ತಾ ಇದ್ದಾಳೆ. ನಿಧಾನ ಮಮ್ಮಿ, ಜಾರುತ್ತೆ. ಕಾಲೆಲ್ಲ ನೈಸ್ ಆಗೋಗಿರುತ್ತೆ. ಜಯಮ್ಮ ನೀನ್ ಹಿಡ್ಕೊಂಡು ತೋರಿಸ್ತಾ ಇರೋ. ಏ ಮಂಗಣ, ವಾ ಈ ಅಮ್ಮನ ಬಿಡಲ್ತದ ಇವತ್ತು. ಒಂದೊಂದೇ ತಿನ್ಲ, ನೀನೇನ ಸಿಕ್ಕದೆ ಚಾನ್ಸ್ ಅಂತ 3 ತುರಿಕತ್ತೆ ಬಡಿತದ ನೋಡಿ ಹೆಂಗ್ ಏನಾಯ್ತು ಮಗ? ಸಾಕಾಗಲ್ಲ ಎಲ್ಲ. ನನ್ಗೆ ಹತ್ತಿಯೇ ಸಾಕಾಗಿಲ್ಲ ಕಣಪ್ಪ, ಇಳಿಯೋದಕ್ಕೆ ಬಾಧೆ ಬರ್ತದೆ. ಒಂದಲ್ಲ ಎರಡಲ್ಲ 3 ಬ್ಯಾಗ್ ನೇತಾಕತ್ತವೆ. ಅಯ್ಯೋ ಪಾಪ ಓಲಿ ಆಯ್ತು. ಎತ್ಕೊಳೈತೀನಿ ಅಂದಿರೋದವನು. ಎಗ್ಲು ಕುತ್ಕೊಂಡ್ರೆ ನಮ್ಮ ತಾಯಣಗೂ ಇದಕ್ಕಿಂತ ಈಜಿ ಕರ್ಕೊಂಡು ಇದೊಂದು ಅಮ್ಮ ಒಂದು 3 ಬ್ಯಾಗ್ ಅಂತ ಹೇಳ್ತಾವನೆ. ಅವ್ನು ಮಾತು ಕೊಟ್ಟಿದ್ದು ಏನ್ ಗೊತ್ತಾ? ಈಗ ಎಗ್ಲು ಕುತ್ಕೊಬಿಡು,
ಇದಕ್ಕಿಂತ ಈಸಿಯಾಗಿ ನಾನು ಕರ್ಕೊಂಡು ಹೋಗಿಲ್ಲ ಅಂತ ಕೇಳು. ಅಲ್ಲ ನಮ್ಮ ತಾಯಿ ಅಣ್ಣಗೂ ಯಾರು ತಳ್ಳೋರು ಇರಕ್ಕಿಲ್ಲ ಏನಿರಕ್ಕಿಲ್ಲ. ಅಲ್ಲಡ 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 ಅಯ್ಯೋ ದೇವ್ರೇ. ಏ ಹುಷಾರ ಕರ್ಕೊಂಡು ನಡಿಯೋ. ಮಮ್ಮಿ ನಾಟಕ ಆಡ್ಬೇಡ ಇರ್ ಮಮ್ಮಿ ಅಂತ ಕೇಳಿದಾಗ ಇರ್ಬೇಕು. ನಾನು ಹೋದ್ರೆ ಬಂದ್ಬಿಟ್ಟು ಹಂಗಾರೆ ಜೊತೆಲಿ ಇಲ್ಲೇ ಹಿಡಿಯೋದು ಕಷ್ಟ. ನೀರು ಬೇರೆ ಯಾವ ಬೇರೆ ಐತೆ. ಆಯ್ ಮಂಗಣ್ಣ ನೋಡು. ಏ ಏನೋ ಮನೆ ಜಾ ನಿನ್ ಸಂಬಂಧಿಕರಿಗೆಲ್ಲ ಹಿಂಗ್ ಊಟ ಕೊಡ್ತಿದ್ಯೆ. ಯೋಯ್ ಬಾರೋ ಜಯಮ್ಮ ಬಾರೋ ಅಂತೆ. ಬಾರ ನಿನ್ನ ಹತ್ರ ಇಸ್ಕೊಳಲ್ಲ ಬಿಡು ಮಗ. ಯಾರು ಬಾರೋ ಜಯಮ್ಮನ ಹತ್ರ ಇಸ್ಕೊಳತ್ತೆ, ಮನೋಜನ ಹತ್ರ ಇಸ್ಕೊಳಕ್ ಭಯ ಬೀಳ್ತಾ ಇತ್ತು. ನಿಮ್ಗಿನ್ನ ಬೇಕು ನಿಂದ ಏನು ನಿಂದ ಎಷ್ಟೊಂದು ತುಳ್ಕೊಂಡಿದ್ಯಾ ಅವಾಗಿಂದ. ತಗೊಳ್ಳಿ ಮೂಡ್ ಬಂದಂಗೆ ತಿಂತದ. ಹಾಯ್ ಸಮಾಧಾನ ಐತೆ ಲೋ ಮಗ. ನಿನ್ ಸಂಬಂಧಿಕರಿಗೆ ಅಲ್ಲಿ ನೋಡು ತಲೆ ಮೇಲೆ ಒಂದದೆ ನೋಡು, ಅದಕ್ಕೆ ಕೊಡು. ನೀನ್ ನೋಡ್ರೆ ಆಡಾಯ್ತದಲ್ಲ. ಮೇಂಟೈನ್ ಮಾಡಿದ್ವಿ. ಇಲ್ಲೊಂದು ಬರ್ತದ ನೋಡು, ಆಲ್ರೆಡಿ ತುರಿಕೊಂಡದ ಅದು. ತಕೊಳ್ಳ ಬೇಡವಾ ಅಂತ ಯೋಚನೆ ಮಾಡ್ತಾ ಅದೇ. ಕತ್ ಪಡತದೆ ಇದ್ಯಾವ್ದೋ ನನಗಿನ್ನ ದೊಡ್ಡದು ನನಗೆ ಹೇಳ್ತಾ ಇದೆ ಅಂತ. ಅಲ್ಲಿ ಇಕ್ಬಿಡು. ಇದು ನೋಡಿದು ಹೆಂಗ್ ವರ್ಷ ತಿಂತ ಇದೆ. ಆಹಾ ಇದು ಒಂಚೂರು ಅಫಿಷಿಯಲ್ ಕೋತಿ ಜೇಮ್ನಂಗೆ ಅಫಿಷಿಯಲ್ ಕೋತಿ. ಅಲ್ಲಿ ಇಕ್ಕು ನೋಡು ಹೆಂಗ್ ವರ್ಸ್ಕೊತಿದ್ವಿ ಬೇಕಾದ್ರೆ. ಹಿಡ್ಕೊಳ ಹೋಗಲೇ ತಿಕ್ಕಾಕೋಬೇಕಳ ನಿಂಗೆ. ರೈಟ್ ಹೇಳಲೆ ಐತೆ ನನ್ನ ಹತ್ರ. ಹೋಗ ಅಷ್ಟೆಲ್ಲ ಸೀನ್ ಇಲ್ಲ ನಾವು ಕೊಟ್ಟು ಹೇಳಲಿ. ಸ್ವಲ್ಪ ಅಫಿಷಿಯಲ್ ಮೇಂಟೈನ್ ಮಾಡ್ತಾ ಇದೆ ನೋಡಲ್ಲಿ. ಎರಡನೇ ಕಾಲಲ್ಲಿ ಇಟ್ಕೊಂಡೈತೆ, ಅದನ್ನ ಒರೆಸ್ಬಿಟ್ಟು ಹಂಗೆ ಎತ್ಕೊತದ ನೋಡಿ ತಿನ್ನಕ್ ಬೇಕಾದ್ರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹಂಗೆ ನೋಡು ನೋಡು ಒರೆಸ್ತಾ ಇರೋದು ನೋಡ್ದಾ. ಅಫಿಷಿಯಲ್ ಕೋತಿಕಲ್ಲ ಇದು ನಿಮಗೆ ಒರೆಸ್ಕೊಂಡು ತಿಂತೈತೆ. ಸೂಪರ್. ಅಕ್ಕ ಅಂತ ಅಜ್ಜಿನ ಹೆಂಗ್ ಹಿಡ್ಕೊಂಡು ಹೋಯ್ತಾರ ಮೊಮ್ಮಕ್ಳು. ನಿಧಾನ ಕಂಡ್ರ ಎಳೆದ್ ಬಿಟ್ಟಿರ ಆಮೇಲೆ ಜೋರಾಗಿ ನನ್ನ ಎಳಿತಾರಂತೆ ನೋಡು. ಜಯಲಕ್ಷ್ಮಿ ಬಿಡ್ಬೇಕು ಅಷ್ಟೇ. ಗೋವಿಂದ ಗೋವಿಂದ ಯಾರು ಹಿಡ್ಕೊಳಲ್ರಿ, ಎಸ್ಕೇಪ್ ಆಗೋಯ್ತಾರೆ ತೂಕ ಬಿಟ್ರೆ ಅಲ್ವಾ. ಮನೋಜ ಎಸ್ಕೇಪ್. ಅಪ್ಪ ಸಮಾಧಾನ ಆಯ್ತು ಅಂತ. ಯಾವ್ದಪ್ಪ ನಿನ್ನ ಚಾನಲ್ಲು? ಬರಕ್ಕಂತ ಇನ್ನೊಂದು ಹೊರ ಟ್ರಾವೆಲ್ಸ್ ಕನ್ನಡಿಗ ಅಂತ. ಹೌದಾ? ಹಾಂ ನೋಡಿ ಖಾರ ಕಮ್ಮಿ ಇದೆಲ್ಲ. ಮೀಡಿಯಂ ಏನು ಓದ್ತಿದ್ಯಪ್ಪ ನೀನು? ಏನು ಓದ್ತಿದ್ಯಪ್ಪ ಅಂದೆ? 7th 6% ಅಲ್ಲೇ ಬೆಂಗಳೂರಲ್ಲ? ನೋಡೋಣ. ಮಮ್ಮಿ ಮಾತಾಡೋ ವೇರಿಯೇಷನ್ ಆಗ್ಬಿಟ್ಟು ಸಾಕು. ಸ್ವಲ್ಪ ಹೆಂಗಿದೆ ಮಮ್ಮ ಟೇಸ್ಟ್ ಮಾಡು. ಅಕ್ಕ ನೋಡಿದ್ರ ಟೇಸ್ಟು? ನೋಡಿಲ್ಲ ಅವ್ರು ನೋಡ್ತಾರೆ. ಏನು ಹೇಳು ಟೇಸ್ಟಪ್ಪ? ಹಾಂ ಸಾಕಣ್ಣ. ನೋಡಿದ್ರ ಟೇಸ್ಟು ಕರೆಕ್ಟ್ ಆಯ್ತಾ? ಚೆನ್ನಾಗಿದೆ. ಇನ್ನೊಂದು 3 ಬಾಟಲ್ ತಗೊಂಡಾರಲ್ಲ ಅಮ್ಮರು. ಕುತ್ಕೊಳ್ಳಿ.
ಹೆಂಗಿದೆ ಟೇಸ್ಟು? ಸಖತ್ತಾಗಿದೆಯಾ? ಯಾವಾಗಲೂ ಬಂದಾಗಲೂ ಇಲ್ಲೇ ತಿನ್ನೋದು. ನೋಡಿ ಸಖತ್ತಾಗಿದೆ. ಮತ್ತೆ ಹೇಳಬೇಕಾದ್ರೆ ಇವರು ಓದಿರೋದು B.Ed, ಟೀಚರ್ ಕೆಲಸನ ಬಿಟ್ಟು ಹಂಗೆ ಹಾಕೊಂಡು ಇಬ್ಬರು ತಂಗಿರು ಮದುವೆ ಮಾಡಿ ಈಗ ಅವ್ರು ರೀಸೆಂಟಾಗಿ ಅವ್ರಿಗೂ ಮದುವೆ ಆಗಿದೆ. ಬಟ್ ಗಂಡ ಹೆಂಡತಿ ತುಂಬಾ ಕಷ್ಟಪಟ್ಟು ಅವ್ರನ್ನೂ ರೆಡಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ನೀವು ಯಾರಾದರೂ ಇಲ್ಲಿಗೆ ಬಂದರೆ ಒಂದ್ಸಲಿನಾದರೂ ಇದನ್ನು ಟ್ರೈ ಮಾಡಿ. ಸೂಪರ್. ಹೆಂಗಿತ್ತಕ್ಕ? ಹೆಂಗಿ ಟೇಸ್ಟು? ಸೂಪರ್. ಸ್ವಲ್ಪ ಬೇಗ ಬರಬೇಕು, ಕಾಲು ಇಲ್ಲ ಹಿಂಗೆ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಅವ್ರ ಮಾತಾಡ್ಸ್ಬೋದಾಗಿತ್ತು. ಇಲ್ಲಿ ಇನ್ನೊಂದು ವಿಶೇಷ ಏನಂತ ನನಗೆ ಗೊತ್ತಿಲ್ಲ, ಬಟ್ ಎಲ್ಲರೂ ಇಲ್ಲಿ ಸೊಪ್ಪೆಲ್ಲ ಕಿತ್ಕೊತಾ ಇದ್ರು. ನಾನು ಕೇಳಿದೆ ಏನಂತ ಕಿತ್ಕೊತಾ ಇದ್ರು ಅಂತ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲಿ ಏನೇನು ಸೊಪ್ಪು ಸಿಗುತ್ತೆ ಅದನ್ನೆಲ್ಲ ಕಿತ್ಕೊಂಡೋಗಿ ಸಾಂಬಾರು ಮಾಡಿದ್ರೆ ಒಳ್ಳೇದಂತೆ. ಅಂದರೆ ಅದರಲ್ಲೆಲ್ಲ ಶಕ್ತಿ ಇದೆಯಂತೆ. ನೋಡಿ ಆ ರೀತಿ ಕಿತ್ಕೊತಾ ಇದ್ದಾರಲ್ಲ ಅವರು. ಔಷಧಿ ಶಕ್ತಿ ಇದೆಯಂತೆ ಅದರಲ್ಲಿ. ಅಲ್ಲ ಔಷಧಿದ ಗೊತ್ತು, ಮನೆಗೇನು ಮುಟ್ಟಿಸ್ಬಾರ್ದು, ಗಿಡಮೂಲಿಕೆನ ಅಂತಾರೆ. ಇದರಲ್ಲಿ ಗಿಡಗಳಲ್ಲಿ ಔಷಧಿ ಸಸ್ಯಗಳಿದಾವಂತೆ. ಸೊ ಕಿತ್ಕೊಂಡೋಗಿ ಅದನ್ನು ಅಡುಗೆ ಮಾಡಿಕೊಂಡು ತಿಂತಾರಂತೆ. ಸೊ ಫೈನಲಿ ನಾವು ಕೆಳಗಡೆ ಬಂದಾಯಿತು. ಇನ್ನೂ ಇಬ್ಬರು ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಇಬ್ಬರು ಬಂದರೆ ಹಾಗೆ ಬಂದರು ಅಂತ. ಇನ್ನು ಮೇಲೆ ಇದ್ದಾರೆ ಅವರು. ಸ್ವಲ್ಪ ಹೊತ್ತು ಬಂದಿರ್ತಾರೆ. 15 ಮಿನಿಟ್ಸ್ ಆಗ್ಬೋದು. ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರಾಗಿತ್ತು. ಸೊ ನೀವು ಮಸ್ಟ್ ಆ್ಯಂಡ್ ಶುಡ್ ಒಂದ್ಸಲಿನಾದರೂ ಸಿದ್ರ ಬೆಟ್ಟ ಬನ್ನಿ. ಅಲ್ಲಿರೋವಂಥ ತೀರ್ಥ ಸ್ನಾನ ಮಾಡೋದ್ರಿಂದ ಇದೆಯಲ್ಲ, ನಿಮ್ಮ ಮೈಯಲ್ಲಿರೋವಂಥ ಆಲ್ಮೋಸ್ಟ್ ಎಲ್ಲ ರೋಗಗಳಿಗೂ ಅದು ರಾಮಬಾಣ ಅಂತ ಹೇಳ್ಬೋದು ಅಲ್ವಾ ಕಂದ? ಹೌದು. ಹೆಂಗಿತ್ತು ಕಂದ? ನೀರು ಸಖತ್ತಾಗಿತ್ತು. ಆದ್ರೆ ಒಂದೇನು ಗೊತ್ತಾ ಫ್ರೆಂಡ್ಸ್, ಅದು ಐಸ್ ವಾಟ್ರು. ಆದರೆ ಆ ಒಂದು ನೀರು ಕೋಲ್ಡ್ ಇದೆ ಐಸ್ ವಾಟ್ರು. ಬಟ್ ಹಾಕೊಂಡಾಗ ಹಂಗೆ ಅನ್ಸುತ್ತೆ. ಒಂದು 5 ಮಿನಿಟ್ಸ್ ಅಷ್ಟೇ, 5 ಮಿನಿಟ್ಸ್ ಆಮೇಲೆ ನಾವೆಲ್ಲ ಹೊರಟೋಗುತ್ತೆ. ಅದಂಗೆ. ಸೊ ಇದಿಲ್ಲಿ ಮುಗೀತು. ನೆಕ್ಸ್ಟ್ ನಾವು ಎಲ್ಲಿ ಹೋಗೋಣ? ಗೊರವನಹಳ್ಳಿ. ಸೊ ನೆಕ್ಸ್ಟ್ ಗೊರವನಹಳ್ಳಿ ಹೋಗ್ತಾ ಇದ್ದೀವಿ. ಬನ್ನಿ ಗೊರವನಹಳ್ಳಿ ಹೋಗೋಣ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದು ಸಿದ್ದರ ಬೆಟ್ಟದಲ್ಲಿ ದಾನಿಗಳು ಏನು ಪ್ರಸಾದ ಅಂದರೆ ಅಕ್ಕಿ ಬೇಳೆ ಎಲ್ಲ ಏನು ಕೊಟ್ಟಿರ್ತಾರೆ ಅದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಕೊಡ್ತಾರೆ. ಇಲ್ಲಿಂದ ನಿಮಗೆ ಉಚಿತವಾಗಿ ಊಟಗಳನ್ನ ಹಾಕ್ತಾರೆ. ಸೊ ಇದು ಮಧ್ಯಾಹ್ನ 3 ಗಂಟೆವರೆಗೂ ಮಾತ್ರ. ನೀವು ಬೆಳಗ್ಗೆ ಬಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ 3:30ವರೆಗೂ ನಿಮಗೆ ಇಲ್ಲಿ ಊಟ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಅನ್ನದಾಸೋಹ ನಡೆಯೋ ಜಾಗ ಇದು. ಬನ್ನಿ ಒಳಗಡೆ ಹೋಗೋಣ. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ಒಳಗಡೆ. ಹೌದು, ಕಳ್ಳನ ಭಾಗ, ದುಡ್ಡು ಕಳ್ಳನ ಭಾಗ. ಇಲ್ಲವನ್ನೆಲ್ಲ ಗಣೇಶ ನನ್ನ ಮಗ 3 ಸಲ ಕೊಟ್ಟು ಸಾಕಾಯ್ತು ನನ್ನ ಮಕ್ಕಳಿಂದ. 3 ತಟ್ಟೆ ಇಟ್ಕೊಳ್ತಾರೆ ನನ್ನ ಮಗ. 3 ತಟ್ಟೆ ಎಲ್ಲಿ ಬಿಡೋ ವಿಡಿಯೋ ಹಿಡಿತೀವಿ ಅಂತ ತಿಳಿಸ್ಬೇಡ. ಎಲ್ಲಿ ಬಿಡು. ನನ್ನ ಮಗ ಕಣ.
ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.